ಚಡ್ಚಣ ತಾಲೂಕಿನ ಅಲಸಂಗಿ ಗ್ರಾಮದಲ್ಲಿ ಜನವರಿ 26ರಂದು ಆಭರಣ ಅಂಗಡಿಯನ್ನು ದರೋಡೆ ಮಾಡಿದ ಕಳ್ಳತನ ಖದೀಮರನ್ನ 20 ದಿನದಲ್ಲಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಇಂದು ವಿಜಯಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಎಸ್ಪಿ ಲಕ್ಷ್ಮಣ್ ದೇವ್ ರಿಂಬರ್ಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಗನ್ ತೋರಿಸಿ ದರೋಡೆ ಮಾಡಿದ ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಜನವರಿ 26ರಂದು ಜಳಕಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಭೂಮಿಕಾ ಜ್ಯುವೆಲರ್ಸ್ ಶಾಪ್ ಅಲಸಂಗಿ ಪ್ರಕರಣದಲ್ಲಿ ಇಬ್ಬರು ಆರೋಪಿತರ ಪತ್ತೆ ಮಾಡಿದ್ದಾರೆ. ಸದರಿ ಆರೋಪಿಗಳಿಂದ ಸುಲಿಗೆ ಮಾಡಿದ 205 ಗ್ರಾಂ ಆಭರಣಗಳು ಹಾಗೂ 1 ಕೆಜಿ ಬೆಳ್ಳಿ ಆಭರಣಗಳು ಹಾಗೂ ಘಟನೆ ಬಳಸಿದ 3 ಕಂಟ್ರಿ ಪಿಸ್ತೂಲ್ ಮತ್ತು ಅದರಲ್ಲಿ 1 ಇಯರ್ ಗನ್, ಜೀವಂತ ಗುಂಡುಗಳು 26 ಹಾಗೂ ಹೋಂಡಾ ಕಂಪನಿಯ ಮೋಟಾರ್ ಸೈಕಲ್ ವಶಪಡಿಸಿಕೊಂಡು ಸದರಿ ಪ್ರಕರಣದಲ್ಲಿ ತನಿಖೆ ಮಾಡಿದ ಅಧಿಕಾರಿಗಳು ಚಡ್ಚಣ ಠಾಣೆಯ ಸಿಪಿಐ ಪರಶುರಾಮ್ ಮನಗುಳಿ ಹಾಗೂ PSI ಸೋಮೇಶ್ ಗೆಜ್ಜೆ ಮತ್ತು PSI ಮಂಜುನಾಥ್ ತಿರ್ಕನವರ್ ಮತ್ತು ಓರ್ತಿ PSI ರಾಕೇಶ್ ಬಗಲಿ ಆಭರಣ ಅಂಗಡಿಯನ್ನು ದರೋಡೆ ಮಾಡಿದ ಕಳ್ಳರನ್ನು 20 ದಿನಗಳಲ್ಲಿ ಬಂಧಿಸಿದ್ದಾರೆ. ಲಕ್ಷ್ಮಣ್ ಶಿಂದೆ, RJ32 ಕನ್ನಡ ನ್ಯೂಸ್, ಚಡ್ಚಣ. ನಮಗೂ ಆಗಿ ಭರವಸೆ ಇದ್ದಿತ್ತು, ಕೊಡ್ತಾರೆ ಮಾಡ್ತಾರೆ, ಆದರೆ ಎಲ್ಲ ಧೈರ್ಯ ಹೋಗಿದ್ವಿ. ಆದರೆ ಕೆಲವು ಸಲ ಫೋನ್ ಹಚ್ಚಿ ನಮ್ಮ ಧೈರ್ಯ ಹೇಳಿದ್ರು ಸರ್, ನಿಮ್ಮ ಎಪ್ಪತ್ತೇನು ರಿಸರ್ವ್ ಮಾಡ್ತೀವಿ. ಆದರೆ ಆ ಕಳ್ಕೊಂಡ್ರೆ ಕೈ ಸುದ್ದಿ ಕೊಟ್ಟರೆ ಸರ್ ಅದ್ರ 2 ಪಕ್ಕ ಅದೆಲ್ಲ ಹೇಳೋದು ಕಮ್ಮಿ ಆಗುತ್ತೆ. ಎಲ್ಲ ಪೊಲೀಸ್ ಸಿಬ್ಬಂದಿ ಪ್ರಭು ರತ್ನಾಕರ್ ಅನ್ನುವಂಥ ವ್ಯಕ್ತಿ ಅವನ ಹೆಂಡತಿಯಾದಂತಹ ಸರೋಜಿನಿ ಅನ್ನೋರು ದಿನಾಂಕ 24/1/2026 ಬೆಳಿಗ್ಗೆ 8 ಗಂಟೆಯಿಂದ ಮಿಸ್ಸಿಂಗ್ ಆಗಿದ್ದಾರೆ. ಮಾರ್ಕೆಟ್ಗೆ ಹೋಗ್ತೀನಿ ಅಂತಂತೇಳಿ ಹೋದವರು ಬಂದಿಲ್ಲ ಅಂತಂತೇಳಿ ಫೆಬ್ರವರಿ 2ನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸ್ ಕೊಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಕೊಂಡು ದೇವರಿಪುರಿ ಪೊಲೀಸರು ಪತ್ತೆ ಮಾಡುವ ಒಂದು ಕಾರ್ಯವನ್ನು ಕೈಗೊಂಡಿರ್ತಾರೆ. ದಿನಾಂಕ 13/2/2026 ಅಂದರೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆದರೂ ಸುಮಾರು ಒಂದು 11 ದಿನಕ್ಕೆ 13/2/2026 ಈ ಸರೋಜಿನಿಯವರ ತಂದೆ ಅಂದರೆ ಸರೋಜಿನಿಯವರ ತಾಯಿ ಕಮಲಪ್ಪ ಅವರ ಗಂಡನಾದಂಥ ಮಲ್ಲಪ್ಪ ಅವರ ಸಾವಾಗುತ್ತೆ. ಸೊ ನಾರ್ಮಲ್ ಏಜ್ ರಿಲೇಟೆಡ್ ಸಾವಾದಮೇಲೆ ತಂದೆ ತೀರ್ಕೊಂಡ್ರೂ ಕೂಡ ಮಗಳು ಬರಲಿಲ್ಲ ಯಾಕೆ ಅನ್ನುವಂಥ ಒಂದು ಅವ್ರಿಗೆ ಬಲವಾದಂಥ ಡೌಟು ಕಾಡುತ್ತೆ. ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಸಮಸ್ಯೆಗಳಿಗೆ ಜಗಳ ಮಾಡಿದ್ರು ಕೂಡ ತಂದೆ ತೀರ್ಕೊಂಡಾಗ ಮನೆಗೆ ಬರಬೇಕಾಗಿತ್ತು ಮಗಳು ಅನ್ನೋ ವಿಚಾರ ಅವರಿಗೆ ಬಲವಾಗಿ ಕಾಡುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಗಂಡನ ಮೇಲೇ ಸಂಶಯ ವ್ಯಕ್ತಪಡಿಸ್ತಾರೆ. ಸೊ ತದನಂತರ ಪೊಲೀಸ್ನವರು ಗಂಡನನ್ನು ತಂದು ಎನ್ಕ್ವೈರಿ ಮಾಡೋದು ಗೊತ್ತಾಗುತ್ತೆ. ಈ ಗಂಡ ಒಂದು ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂಡಿದ್ದಾನೆ. ಇವನು ಹಲವಾರು ಜನರ ಹತ್ತಿರ ಸಾಲಗಳನ್ನು ಕೂಡ ಮಾಡ್ಕೊಂಡಿದ್ದಾನೆ. ಈ ಸಾಲವನ್ನು ಯಾರ ಹೆಸರಲ್ಲಿ ಮಾಡಿದ್ದಾನೆ ಅಂತಂತಂದರೆ ಹೆಂಡತಿ ಹೆಸರಲ್ಲಿ ಮಾಡಿದ್ದಾನೆ. ಹೆಂಡತಿ ಅಂತ ಸರೋಜಿನಿ ಅನ್ನೋರ ಹೆಸರಲ್ಲಿ ಈ ಸಾಲ ಮಾಡಿದವರಿಗೆ ಚೆಕ್ಗಳನ್ನು ಬ್ಲ್ಯಾಂಕ್ ಚೆಕ್ಗಳನ್ನು ಕೊಟ್ಟಿದ್ದಾನೆ. ಅವ್ರು ಚೆಕ್ ಬೌನ್ಸ್ ಕೇಸ್ಗಳನ್ನು ಕೂಡ ಆಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಚೆಕ್ ಬೌನ್ಸ್ ಕೇಸಾಗಿ ಹೆಂಡತಿಯ ಮೇಲೆ ವಾರಂಟ್ ಇಶ್ಯೂ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ 23ನೇ ತಾರೀಕು ದಿನಾಂಕ 23/1/2026 ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರುತ್ತೆ. ಹೆಂಡತಿ ಮೇಲೆ ಸಾಲ ಮಾಡಿದವನು ನೀನೆಂತ ಗಂಡಸು ಅಂತಂತೇಳಿ ಬೈದಿದ್ದಕ್ಕೆ ಸಿಟ್ಟಾಗಿರ್ತಾನೆ. ಅದೇ ಜಗಳ 24 ಅರ್ಲಿ ಮಾರ್ನಿಂಗ್ನೂ ಕೂಡ ಕಂಟಿನ್ಯೂ ಆಗುತ್ತೆ. ಅವನೇನು ಪ್ಲ್ಯಾನ್ ಮಾಡ್ತಾನೆ ಅಂತಂದರೆ ಈ ಎಲ್ಲ ಚೆಕ್ ಬೌನ್ಸ್ಗಳ ಕೇಸುಗಳಲ್ಲಿ ಮತ್ತು ಈ ಸಾಲ ತೊಗೊಂಡಿರೋದೆಲ್ಲ ಹೆಂಡತಿ ಹೆಸರಲ್ಲಿ ಇರೋದ್ರಿಂದ ಮತ್ತು ಈ ರೀತಿ ಇವರು ನನಗೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದ್ರಿಂದ ಇವಳನ್ನು ಸಾಯಿಸಿದರೆ ಆ ಸಾಲ ಕೊಡೋದು ತಪ್ಪುತ್ತೆ ಮತ್ತು ಇವು ಆಗ್ತಾ ಇರುವಂಥ ಒಂದು ತೊಂದರೆನೂ ಕೂಡ ಮಾನಸಿಕ ತೊಂದರೆನೂ ಕೂಡ ಕಡಿಮೆ ಆಗುತ್ತೆ ಅನ್ನೋಂಥ ಒಂದು ವಿಚಾರದಲ್ಲಿ ಅವತ್ತಿನ ದಿನ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಈ ಖಾರ ಕೊಟ್ಟು ಕಬ್ಬಿಣದ ರಾಡ್ ಏನಿರುತ್ತೆ ಅದನ್ನು ತೊಗೊಂಡು ಬಲವಾಗಿ ತಲೆಗೆ ಹೊಡಿತಾನೆ. ಅವಳು ಅಲ್ಲೇ ಕುಸಿದು ಬೀಳ್ತಾಳೆ. ಕುಸಿದು ಬಿದ್ದ ನಂತರನೇ ಅದು 3 ಫ್ಲೋರ್ಸ್ ಮನೆ ಕಟ್ತಾ ಇದ್ದಾನೆ. ಅವನು ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಇದೆ, ಅನ್ನೋದು 3 ಫ್ಲೋರ್ಸ್ ಕಟ್ತಾ ಇದ್ದಾನೆ.
ಆಲ್ಮೋಸ್ಟ್ 90% ಬಿಲ್ಡಿಂಗ್ ಒಂದು ಹಂತಕ್ಕೆ ಬಂದಿದೆ. ಅಲ್ಲೇನು ಕಾಂಪೌಂಡಿಗೆ ಗಾರ್ಡನ್ ಮಾಡುವ ಜನರೊಂದಿಗೆ ಪೊಲೀಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಜನಸ್ನೇಹಿ ಪೊಲೀಸ್ ಇನ್ನೊಂದು ಭಾಗ. ನಾವೇನು ಬೀಟ್ ಪೊಲೀಸ್ ಅಂತ ಮಾಡ್ತಿದ್ವಿ, ಆ ಬೀಟ್ ಪೊಲೀಸ್ ಎಕ್ಸ್ಟೆಂಡೆಡ್ ಭಾಗನೇ ಮನೆ ಮನೆ ಪೊಲೀಸು. ಮನೆ ಮನೆ ಪೊಲೀಸ್ ಅಂತಂತಂದರೆ ಎವ್ರಿ 3 months ಪೊಲೀಸರು ಅವರ ಬೀಟಿಗೆ ಅಂತ ಹೋದಾಗ ಅಲ್ಲಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಅವರ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅಲ್ಲಿ ಅಟೆಂಡ್ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಅದರ ಜೊತೆಗೆ ಇವಾಗ ಆಸರೆನೂ ಕೂಡ ತೊಗೊಂಡಿದ್ದಾರೆ. ಆಸರೆ ಅಂತಂತಂದರೆ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಹಿರಿಯ ನಾಗರಿಕರಾಗಿರ್ಬೋದು, ಎಲ್ಲಾದರೂ ಅವ್ರು ಒಂಟಿಯಾಗಿ ಜೀವನ ಮಾಡ್ತಾ ಇದ್ರು ಅಂತಂತಂದರೆ ಅವರಿಗೆ ಪೊಲೀಸರಿಂದ ಯಾವ ರೀತಿ ನೆರವು ಬೇಕು ಅಥವಾ ಅವರಿಗೆ ಬೇಕಾಗಿರುವಂಥ ಸವಲತ್ತುಗಳು ಏನಾದರೂ ನಮಗೆ ಗೊತ್ತಿರುವಂಥ ಕೆಲವೊಂದು ಸ್ಕೀಮ್ಸ್ಗಳು ಅವರಿಗೆ ಸಿಕ್ಕಿದ್ದಿಲ್ಲ ಅಂತಂತಂದರೆ ಕನ್ಸರ್ನ್ ಇಲಾಖೆಗಳಿಗೆ ಹೇಳಿ ಅದೊಂದು ಸಹಾಯ ಮಾಡುವಂಥ ಕೆಲಸವೂ ಕೂಡ ನಡೀತಾ ಇದೆ. ಸೊ ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಇದು ಒನ್ ಡೇ ಪ್ರೊಸೆಸ್ ಅಲ್ಲ, ಇದು ನಿರಂತರವಾಗಿ ನಡೀತಾ ಇರುತ್ತೆ. ಮತ್ತು ಎಲ್ಲ ಏರಿಯಾವನ್ನು ಎಟ್ ಎ ಟೈಮ್ ಒಂದೇ ದಿನ ಅಂತೂ ಕವರ್ ಮಾಡೋಕ್ಕಾಗಲ್ಲ. ನಮ್ಮ ಜಿಲ್ಲೆ ಸುಮಾರು 200ಕ್ಕಿಂತಲೂ ಹೆಚ್ಚು ಗ್ರಾಮ, 26 ಲಕ್ಷ ಅಂದಾಜು ಪಾಪ್ಯುಲೇಷನ್ ಇರುತ್ತೆ. ಸೊ ಎಲ್ಲರಿಗೂ ಒಮ್ಮೆ ಮಾಡೋಕ್ಕಾಗಲ್ಲ. ಒನ್ಸ್ ಇನ್ 3 months ಸೊ ವಿಲ್ ಕವರ್ ದಿಸ್ ಎಂಟೈರ್ ಪೆರಿಯಡು. ಅದು ನಡೀತಾ ಇದೆ. ದಟ್ ಈಸ್ ಇನ್ ಪ್ರೋಗ್ರೆಸ್. ಒಂದು ಸಾರಿ ಈಗಾಗಿದೆ, ಮನೆ ಮನೆ ಪೊಲೀಸ್ ಎಲ್ಲ ಕಡೆ ಮಾಡಿದ್ದಾರೆ, ಪ್ಯಾಂಪ್ಲೆಟ್ಸ್ಗಳನ್ನ ಕೊಟ್ಟಿದ್ದಾರೆ. ಜನರಿಗೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು, ಯಾವ ರೀತಿ ಸೈಬರ್ ಫ್ರಾಡ್ಗಳು, ಯಾವ ರೀತಿ ಸೋಷಿಯಲ್ ಮೀಡಿಯಾ ಇದು ಆಗುತ್ತೆ, ಪ್ಯಾಂಪ್ಲೆಟ್ಗಳನ್ನು ಕೂಡ ಹಂಚಿದ್ದಾರೆ. ಸೊ ಅದೇ ರೀತಿ ಕೂಡ ಈಗ ಆಸೆ ಮುಂದುವರೆದ ಒಂದು ಭಾಗ ಆಸೆ ಅದು ಕೂಡ ನಡೀತಾ ಇದೆ. ಪ್ಲ್ಯಾನು ಮುಂಚೆನೇ ಆಗಿತ್ತು, ಪ್ರಿಪೇರ್ ಆಗಿದ್ರು. ಸೊ ಸರ್ವೆ ಮಾಡಿದ್ರು. ಹೋಗ್ಬೇಕಾದ್ರೆ ಧೂಳ್ಖೇಡದಲ್ಲೂ ಕೂಡ ನೋಡ್ತಾರೆ, ಅಲ್ಲಿ ಅವಕಾಶ ಸಿಗಲ್ಲ. ಸೊ ಧೂಳ್ಖೇಡದಲ್ಲೂ ಆಗಲಿಲ್ಲ. ನೆಕ್ಸ್ಟ್ ಇಲ್ಲ ಹಲಸಂಗಿ ವಿಲೇಜ್ಗೆ ಹೋಗ್ತಾರೆ. ಅಲ್ಲಿ ಮಾರ್ಕೆಟ್ಗೆ ಅಂತ ಹೋದಾಗ 3-4 ಅಂಗಡಿಗಳು ಓಪನ್ ಇರ್ತವೆ. 1-2 ಗಂಟೆ ಅಲ್ಲಿ ಓಡಾಡಿದ್ದಾರೆ. ಯಾವಾಗ ಅಂಗಡಿಯಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾಗುತ್ತೆ, ದೆನ್ ದೇ ಹ್ಯಾವ್ ಎಕ್ಸಿಕ್ಯೂಟೆಡ್ ದಿಸ್ ಪ್ಲ್ಯಾನ್. ಥ್ಯಾಂಕ್ ಯು. ಬಾರ್ಡರಲ್ಲಿ ಪದೇ ಪದೇ ಇಂಥ ಆಕ್ಟಿವಿಟೀಸ್ ಹೆಚ್ಚಾಗ್ತಾ ಇದೆ. ವೆಪನ್ಸು ಮತ್ತು ಕಾಂಕ್ರೀಟ್ ಕೇಸ್ಗಳು ಸ್ಪೆಷಲ್ ಫೋರ್ಸ್ ಏನಾದರೂ ಅವಶ್ಯಕತೆ ಇದೆ ಅನ್ಸುತ್ತೆ ಸೆಕ್ಯೂರಿಟಿ ಆ ಭಾಗದಲ್ಲಿ. ಯಾಕಂದರೆ ಮಹಾರಾಷ್ಟ್ರದಿಂದಲೇ ಜಾಸ್ತಿ ಅಟೆಂಪ್ಟ್ ಆಗ್ತಾ ಇದೆ. ಇದ್ರ SBI ಪ್ರಕರಣ ಆಗಿರ್ಬೋದು ಅಥವಾ ಇದು ಆಗಿರ್ಬೋದು. ಮತ್ತು ಈ ಥರದ ಶಾಶ್ವತವಾಗಿ ಏನಾದರೂ ಒಂದು ಸೊಲ್ಯೂಷನ್ ಬೇಕಾಗ್ತದೆ. ನಾವು ಶಾಶ್ವತ ಪರಿಹಾರ ಅನ್ನೋದಕ್ಕಿಂತ ನಮ್ಮ ವಿಜಯಪುರ ಜಿಲ್ಲೆ ಜಿಯೋಗ್ರಾಫಿಕಲಿ ಹೇಗೆ ಲೊಕೇಟ್ ಆಗಿದೆ ಅನ್ನೋದನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಜಿಯೋಗ್ರಫಿನ ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಸುಮಾರು 115 ಕಿಲೋಮೀಟ್ರ್, 115 120 ಕಿಲೋಮೀಟ್ರ್ ನಾವು ಮಹಾರಾಷ್ಟ್ರದ ಬಾರ್ಡರ್ ಇದೆ. ಸುಮಾರು 27 ಹಳ್ಳಿಗಳಿವೆ. ಅದರ ಜೊತೆಗೆ ತಾಂಡಗಳು, ದೊಡ್ಡಿಗಳು ಸಾಕಷ್ಟು ಪ್ರಮಾಣದಲ್ಲಿದೆ. ಸೊ ಹಾಗಾಗಿ ಈ ಚಡ್ಚನ ತಾಲೂಕು ನಮ್ಮದು ಇನ್ವರ್ಟೆಡ್ ಟ್ರಯಾಂಗಲ್ ಥರ. ಒಂದು ಕಡೆ ಸೊಲ್ಲಾಪುರ ಜಿಲ್ಲೆ, ಒಂದು ಕಡೆ ಜರ್ಗಿ ಜಿಲ್ಲೆ. ಆರೋಗ್ಯಕ್ಕೆ ಒಂದು ಕಡೆಯಿಂದ ಎಂಟ್ರಿ ಆಗಿ ಇನ್ನೊಂದು ಕಡೆ ಎಕ್ಸಿಟ್ ಆಗೋದಕ್ಕೆ 30 ನಿಮಿಷದಲ್ಲಿ ಇದು ಅನುಕೂಲಕರ ರೀತಿಯಲ್ಲಿ ಇದೆ. ಸೊ ಚೆಕ್ ಪೋಸ್ಟ್ಗಳನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ. ಆದರೆ ಈ ಭೀಮಾ ನದಿ ಒಂದು ಕಡೆ ಇದೆ, ಒಂದು ಕಡೆ ನೀರಾವರಿ ಪ್ರದೇಶ, ಒಂದು ಕಡೆ ಸಾಕಷ್ಟು ಚಕ್ಕಡಿ ಟ್ರ್ಯಾಕ್ಟರ್ಗಳು ಹೋಗುವಂಥ ದಾರಿಗಳು. ಹಾಗಾಗಿ ಈ ಆರೋಪಿತಗಳು ಬರೋದಕ್ಕೆ ಹೋಗೋದಕ್ಕೆ ಈಸಿಯಾಗಿ ಇರೋದ್ರಿಂದ ಅದು ಕಮಿಟ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಕೂಡ ನಾವು 2 ಪ್ರಕರಣದಲ್ಲಿ ಆರೋಪಿಗಳು ಸೊಲ್ಲಾಪುರ ಅಂತಂತಂದಾಗ ಸೊಲ್ಲಾಪುರದಲ್ಲಿನೂ ಕೂಡ ನಾವು ಟ್ರೆಡಿಷನಲಿ ನೋಡಿದಾಗ ಸಾಕಷ್ಟು ಜನ ಅಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ಕೆಲವೊಂದಿಷ್ಟು ಸೆಟಲ್ಮೆಂಟ್ ಏರಿಯಾಸ್ಗಳನ್ನು ಹಾಗೇ ಇದ್ದಾರೆ. ಕೆಲವೊಂದಿಷ್ಟು ಪಾರ್ಟಿ ಗ್ರೂಪ್ಗಳಾಗಿರ್ಬೋದು, ಗ್ಯಾಂಗ್ಗಳಾಗಿರ್ಬೋದು ನಮ್ಮ ಬಾರ್ಡರ್ನ ಆ ಕಡೆ ಇರೋದರಿಂದ ಪದೇ ಪದೇ ಇಲ್ಲಿ ಬಂದು ಮಾಡಿ ಹೋಗುವಂಥ ಒಂದು ಇದನ್ನು ನಡೀತಾ ಇರುತ್ತೆ. ಹಾಗಾಗಿನೇ ನಾವು ಸ್ಪೆಷಲಾಗಿ ವಿಸಿಬಲ್ ಪೊಲೀಸಿಂಗಿಗೆ ಮಹತ್ವ ಕೊಡ್ತಾ ಇದೆ. ಅದೇ ರೀತಿ ಕೂಡ ಹಳೆಯ ಪ್ರಕರಣದಲ್ಲಿ ಇರುವಂಥ ಆರೋಪಿಗಳಿಗಿರುವಂಥ ವಾರಂಟ್ಸ್, NBFಗಳು ಸತತವಾಗಿ ನಮ್ಮ ಟೀಮ್ಸ್ಗಳು ಆ ಕಡೆ ಹೋಗಿಬಿಟ್ಟು ಅವ್ರನ್ನ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಾರೆ. ಮತ್ತು ಮಹಾರಾಷ್ಟ್ರ 2 ಜಿಲ್ಲೆಗಳ ಪೊಲೀಸ್ ಅಧೀಕ್ಷಕರಾಗಿರ್ಬೋದು, ಠಾಣಾ ಮಟ್ಟಗಳಲ್ಲಾಗಿರ್ಬೋದು ಮಾಹಿತಿ ವಿನಿಮಯನೂ ಕೂಡ ನಡೀತಾ ಇರುತ್ತೆ. ಪ್ರಮುಖವಾಗಿ ಇವೆಲ್ಲ ಪೊಲೀಸ್ ಆಸ್ಪೆಕ್ಟ್ಸ್ಗಳಲ್ಲಿ ನಡೆಯುವಂತಹ ಒಂದು ಇನಿಷಿಯೇಟಿವ್ಸು. ಪ್ರಮುಖವಾಗಿ ನಮಗೆ ಸಾರ್ವಜನಿಕರಿಂದ ಏನು ಬೇಕಾಗುತ್ತೆ ಅಂತಂತಂದರೆ, ನಾವು 211 ಗ್ರಾಮ ಪಂಚಾಯತ್ಗಳಿವೆ ನಮ್ಮ ಜಿಲ್ಲೆಯಲ್ಲಿ. 211 ಗ್ರಾಮ ಪಂಚಾಯತ್ಗಳಲ್ಲಿ ಹಲವಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು PDOಗಳು ಸೇರಿ ಅವರ ಮಟ್ಟದಲ್ಲಿನೇ ಹಳ್ಳಿಗಳ ಇಂಪಾರ್ಟೆಂಟ್ ಸರ್ಕಲ್ಸು, ರಸ್ತೆಗಳಿಗೆ CCTV ಹಾಕುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಜಿಲ್ಲೆಯ ಎಲ್ಲ ಪೊಲೀಸರಿಗೂ ಕೂಡ 211 ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು PDOಗಳಿಗೆ ಭೇಟಿಯಾಗಿ ಒಂದು ನಮ್ಮ ರಿಕ್ವೈರ್ಮೆಂಟನ್ನು ಅವರಿಗೆ ಸಬ್ಮಿಟ್ ಮಾಡಿ, ಸೊ ದ್ಯಾಟ್ ಈಗ ಬರುವಂತಹ ಕೆಲವು ತಿಂಗಳಲ್ಲಿ ಪ್ರಮುಖ ಹಳ್ಳಿ ಸರ್ಕಲ್ಸು, ರಸ್ತೆಗಳಲ್ಲಿ CCTV ಹಾಕಿದರೆ
ಭಾಳ ಅನುಕೂಲ ಆಗುತ್ತೆ. ಅದೇ ರೀತಿಯೂ ಕೂಡ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಾಗಿರ್ಬೋದು, ಮತ್ತು ಹಲವಾರು ದಾಬಾಸ್ ಆಗಿರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಹೋಟೆಲ್ಸ್ಗಳಾಗಿರ್ಬೋದು, ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚು ಖರ್ಚು ಮಾಡಿ ಮನೆ ಕಟ್ಟಿರ್ತಾರೆ. 20,000 ಖರ್ಚು ಮಾಡಿ 4 CCTV ಹಾಕಿದರೆ ಅವರ ರಕ್ಷಣೆಯ ಜೊತೆಗೆ ಸಮಾಜದ ರಕ್ಷಣೆಯೂ ಕೂಡ ಆಗುತ್ತೆ. ಈ ಪಾಯಿಂಟ್ ಆಫ್ ವ್ಯೂದಲ್ಲಿ ನಮ್ಮ ಜನರ ಸರ್ಕಾರ ಭಾಳ ಅತ್ಯವಶ್ಯಕವಾಗಿದೆ. 1 ಇಯರ್ ಬಿಫೋರ್ ನಮ್ಮ ಜಿಲ್ಲೆಯಲ್ಲಿ ಸುಮಾರು 6,000 ರಿಂದ 7,000 CCTVs ಇತ್ತು. ಟುಡೇ ಇಟ್ ಹ್ಯಾಸ್ ರೀಚ್ ಟು 22,000. ಸೊ ನಮ್ಮ ಟಾರ್ಗೆಟ್ ಏನು ಅಂತಂತಂದರೆ ಅಟ್ಲೀಸ್ಟ್ ಈ ವರ್ಷ ನಮ್ದು ಅದು 75,000ಕ್ಕಾದರೂ ರೀಚ್ ಆಗಬೇಕು ಅಂತಂದರೆ. ಸೊ 1 CCTV ಏನಾಗುತ್ತೆ ಅಂದರೆ 3 ಜನ ಪೊಲೀಸರ ಕಾರ್ಯವನ್ನು 24/7 ಮಾಡಲಾಗುತ್ತೆ. ಆದ್ದರಿಂದ ಸಾರ್ವಜನಿಕರ ಸಹಕಾರನೂ ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಒನ್ ಆಸ್ಪೆಕ್ಟ್ ಪೊಲೀಸಿಂಗ್ ಇರುತ್ತೆ, ಅನ್ನೋದರ್ ಆಸ್ಪೆಕ್ಟ್ ವಾಟ್ ಸೇಫ್ಟಿ ವಿ ಕ್ಯಾನ್ ಟೇಕ್ ಫ್ರಮ್ ಅವರ್ ಸೈಡ್. ದಿಸ್ ಟು ಆಸ್ಪೆಕ್ಟ್ ಶುಡ್ ರನ್. ये देखते हैं